ಮಾತ್ರ ಅಶೋಕನ ಮದುವೆ ಮಂಟಪದಲ್ಲಿದ್ದರು ಮತ್ತು ಮೀನಾಕ್ಷಿಯ ಯೌವನ ಅಂಚಿನಲ್ಲಿ ನನ್ನ ಮನಸ್ಸು ಓಡಾಡ್ತಾ ಇತ್ತು. ಮತ್ತು ಮೀನಾಕ್ಷಿಯ ಮುಖ ನೋಡಬೇಕು ಎಂಬ ಹಂಬಲ ನನ್ನ ಮನದಲ್ಲಿ ಮನೆ ಮಾಡಿತು. ನನ್ನ ತುಂಬಿದ ಸಭೆಯಲ್ಲಿಯೂ ಚಿನ್ನದ ಸರ ಕೊಟ್ಟಿತ್ತು ನನ್ನ ತಂತ್ರ. ಈ ತಂತ್ರದಿಂದ ಮುದ್ದು ಮೀನಾಕ್ಷಿಯ ಮುಖ ನೋಡಲು ದಾರಿ ಮಾಡಿಕೊಟ್ಟಿತ್ತು ನನ್ನ ತಂತ್ರ. ಈ ನನ್ನ ತಂತ್ರದಿಂದ ಅವಳ ಮನದಲ್ಲಿ ನಾನು ಮಹಾರಸಿಕನಾಗಿ ಮೆರೆಯಬೇಕು. ಏನಂತ ಬಣ್ಣಿಸಲಿ ಅವಳ ಸೌಂದರ್ಯ. ತ್ರಿಪುರ ಲೋಕದ ಸುರ ಸುಂದರಿಯರಾದ ರಂಬೆ, ಊರ್ವಶಿ, ಮೇನಿಕೆರೆಯಲ್ಲಿ ಸ್ವಲ್ಪ ಮುಕ್ಕಾಗಿರಬಹುದು. ಆದರೆ ಅಂಬರದ ಕಂಬಣದ ಸಮಯ ರವಿ ಮೂಡುವ ಸಮಯದಲ್ಲಿ ಹುಟ್ಟಿ ಬಂದ ಮೀನಾಕ್ಷಿಯ ಚೆಲುವು ನಿಜಕ್ಕೂ ಬೇಲೂರ ಶಿಲ್ಪಿಯಂತೆ ಸೃಷ್ಟಿಸಿದಾನೆ ಆ ಭಗವಂತ. ಬಲು ಬುದ್ಧಿವಂತಿಕೆಯಿಂದ ಆಕೆಯನ್ನು ದಕ್ಕಿಸಿಕೊಳ್ಳಬೇಕು. ಒಂದು ವೇಳೆ ದಕ್ಕದಿದ್ದರೆ ಅವರ ಸುಸಂಸ್ಕೃತವಾದ ಸಂಸಾರವನ್ನೇ ಹಾಳು ಮಾಡಲು ಈ ಮಹೇಂದ್ರ